ಹಾಂ ಹಾಂ ಇನ್ನೊಂದು ಏನು ಮಾಡಿ ಅಂತೀರ ನೀವು? ಅಲ್ಲ, ಇದರಲ್ಲಿ ವಿಶೇಷವಾದ ಉಡುಪುಗಳಿರುತ್ತೆ, ಬೇರೆ ಥರ ಇರುತ್ತೆ ನೋಡಿ. ಬಟ್ ನೀವು ಹಾಕ್ಕೊಂಡು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅನ್ಸುತ್ತೆ ಈ ಥರ ಉಡುಪುಗಳು. ಓಕೆ, ನೀವು ಹೇಳಿ ಇವಾಗ ಏನಾರ ನೀವು ನೋಡಿದ್ರೆ ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿದೆ ಅನ್ನಿಸ್ತಾ? ಜಸ್ಟ್ ಏನಿದು ಪ್ರೆಸ್ ಅವ್ರನ್ನ ಕ್ವಶನ್ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ. ಸುಮ್ಮನೆ ಒಂದು ಫೀಡ್ಬ್ಯಾಕ್ ಅಷ್ಟೇ ನಿಮ್ಮಿಂದ. ನಿಮ್ಗೇನು ಅನ್ನಿಸ್ತು? ಮೇಕಿಂಗ್ ಚೆನ್ನಾಗಿ ಅನ್ನಿಸ್ತಾ? ಅದರಲ್ಲೇನೋ ವಿಷಯ ಅನ್ನಿಸ್ತಾ? ಹೇಳಂಗಿಲ್ಲ ಅಲ್ವ ನೀವು? ಎಲ್ಲೋ ಡೈಲಾಗ್ ಕೇಳಿದ್ದೆ, ಬನಾನಾ ರಿಪಬ್ಲಿಕ್ ಅಂತ. ಗೊತ್ತಲ್ಲ ಬನಾನಾ ರಿಪಬ್ಲಿಕ್ ಏನೋ? ಎನಿಥಿಂಗ್ ಇನ್ ಆರ್ಡರ್. ನೋಡಿದ್ರಾ? ಅವ್ರಿಗೆ ಗೊತ್ತು. ಒಂದ್ಸತಿ ಹೇಳಿ. ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್. ಎ ಕಂಟ್ರಿ ವಿತೌಟ್ ಎನಿಥಿಂಗ್ ಇನ್ ಆರ್ಡರ್ ಇಸ್ ಬನಾನಾ ರಿಪಬ್ಲಿಕ್ ಅಂತ. ಆ ಥರ ಆಗೋಗಿರುತ್ತೆ. ಆತ ಹಿಂಗೆಲ್ಲ ಇದ್ರೆ ಹಂಗೆ ಆಗೋಗುತ್ತೇನೋ ಒಂದು ಕಲ್ಪನೆ ಅಷ್ಟೆ. ನೋಡಿ, 56 ಮಿಲಿಯನ್ ನೋಡಿ, ಅದು ಜ್ಞಾಪಕ ಇದೆ ನಿಮಗೆ. ಸೊ ಒಂದು ಆ ಕಡೆನೂ ನೋಡಿದ್ದೀರ 56 ಮಿಲಿಯನ್ ಬಾಳೆಹಣ್ಣು. ಈ ಬಾಳೆಹಣ್ಣು ಮರೆಯೋಕ್ಕಾಗಲ್ಲ ನೀವು. 56 ಮಿಲಿಯನ್ ಹಂಚ್ಕೋತಾ ಇದ್ದಾರೆ. 56 ಮಿಲಿಯನ್ ಹಂಚ್ಕೊಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ. ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟ್ ಮಾತಾಡೋಣ, ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗ ಯಾಕೆ? ಇಲ್ಲ, ಅದಿರುತ್ತೆ ಸ್ವಲ್ಪ. ಅದಕ್ಕೆ ಬರ್ತೀನಿ ಮತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೆ. ಹೌದು, ಒಂದಂತೂ ಸತ್ಯ ನೋಡಿ, ಅದೇ ಹೇಳ್ತಿದ್ದಾರೆ. ತುಂಬ ಒಳ್ಳೆ ಕ್ವಶನ್ಸ್ ಇಲ್ಲೇ ಬಂದಿದ್ದು ಅಂತ ನಮ್ಮ ನವೀನ್ ಅವ್ರು ಹೇಳ್ತಿದ್ದಾರೆ. ದ ಬೆಸ್ಟ್ ಕ್ವಶನ್ಸು ಇಲ್ಲೇ ಕೇಳಿದ್ದು ನೀವು. ನಮಗೂ ಖುಷಿ ಆಯಿತು, ಚೆನ್ನಾಗಿತ್ತು ಒಂಥರ ಪ್ರೆಸ್ ಮೀಟು. ಇನ್ನೇನರ ವಿಷಯ ಇದ್ದರೆ ಮಾತಾಡೋಣ, ಇಲ್ಲಾರೆ ಕಾಫಿ ಗೀಫಿ ಕುಡಿಯೋಣ. ಹಾಂ, ಏನು ಏನಾರ ಕೊಡ್ಬೇಕಾ? ಅದೇ ಕೊಟ್ಟಿರೋದು ಇವಾಗ ಟೀಸರ್. ಅಲ್ಲ, ಏನಂದರೆ ಟೀಸರು ಟ್ರೈಲರು ಅನ್ನೋದು ಒಂದು ರೆಗ್ಯುಲರ್ ಒಂದು ಪ್ಯಾಟರ್ನ್ ಆಗಿದೆಯಲ್ಲ. ಅದೇನು ಅನ್ನಿಸ್ತು, ಇದನ್ನು ಕಟ್ ಮಾಡಿದಾಗ ನನಗೆ ಆ ಪ್ಯಾಟರ್ನ್ ಅನ್ನಿಸ್ಲಿಲ್ಲ. ಅದು ಟೀಸರು ಟ್ರೈಲರ್ ಥರ. ಅದು ಏನಕ್ಕೆ ಟೀಸರು ಟ್ರೈಲರ್ ಇದೇ ಹೋಗ್ತಾ ಇದೆಯಲ್ಲ, ಅದಕ್ಕೊಂದು ಬೇರೆ ಹೆಸರಿಡೋಣ ಅಂದ್ಬಿಟ್ಟು ವಾರ್ನರ್ ಅಂತ ಬಂತಿದ್ದು. ಆಮೇಲೆ ಇದು ಹಂಗೆ ಇತ್ತಲ್ಲ, ಸಬ್ಜೆಕ್ಟು ಆ ಥರ ಇದ್ದಿದ್ದರಿಂದ ಸೊ ವಾರ್ನಿಂಗ್ ಕೊಡೋನು ಆ ಥರ ವಾರ್ನರ್ ಅದಕ್ಕೋಸ್ಕರ ಇಟ್ಟಿವಿ ಅಷ್ಟೇ. ನನ್ನ ಅನುಭವ ಆದ್ರೆ ಬಾಳೆಹಣ್ಣುಗೋಸ್ಕರ ಈಗ ಗೊತ್ತ. ವರ್ಲ್ಡ್ ಅಂತ ಹಾಕಿದ್ದೀವಿ, ನೀವು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಜಾಸ್ತಿ ವರ್ಲ್ಡಲ್ಲಿ ಎಲ್ಲ ಕಡೆ ಇದಿದೆ. ವರ್ಲ್ಡಲ್ಲಿ ತುಂಬ ಕಡೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಹೋಮ್ಲೆಸ್ ಆಗೋ ಇದ್ದಾರೆ, ನೀವೆಲ್ಲ ನೋಡಿರ್ತೀರ ಎಷ್ಟೋ ಕಂಟ್ರಿಗಳಲ್ಲಿ. ಅವರೆಲ್ಲ ಬಂದು ನೋಡಿ ಪಿಕ್ಚರ್ನ. ನೀವು ಕಂಡಿಡಿರಿ, ಅದು ಬಂದು ಪಿಕ್ಚರ್ ನೋಡಿ. ವಾಯ್ಸ್ ಅವ್ರದ್ದು ಅಂತ ಹೇಳ್ಬಿಡಿ, ಒಂದು ಬಹುಮಾನ ಇಟ್ಟಿದ್ದಾರೆ ಪ್ರೊಡ್ಯೂಸರು. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತೀರಾ? ಮಾಡಿದ್ರೆ ಯಾಕೆ ಇವಾಗ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಆ ಥರ ಅಲ್ಲ. ಅದೇನೋ ಆ್ಯಕ್ಚುಲಿ
ಮಾಡೋಣ ಅಂದ್ಕೊಂಡ್ವಿ, ಅಲ್ಲಿ ಮುಗೀತು ಪ್ರೆಸ್ ಮೀಟು. ಒಂದು ಇಲ್ಲಿ ಮಾಡೋಣ, ಒಂದು ಹುಬ್ಳಿಲಿ ಮಾಡೋಣ ಅಂತ ಪ್ರೊಡ್ಯೂಸರ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಬಟ್ ಹೆಂಗಿದ್ರು ದೇವಸ್ಥಾನಕ್ಕೂ ಹೋಗಬೇಕು, ಹಂಗೆ ಪ್ರೆಸ್ ಮೀಟು ಮಾಡಿ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತಷ್ಟೇ. ಇನ್ಮೇಲೆ ಇದರಿಂದ ಎಲ್ಲರೂ ಬರಲಿ, ಎಲ್ಲರೂ ಬಂದು ಇಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಲಿ ಅಂತ. ಖಂಡಿತ ಮಾಡಬೇಕು. ಆ್ಯಕ್ಚುಲಿ ಎಲ್ಲ ಕಡೆನೂ ಪ್ರೆಸ್ ಮೀಟ್ ಮಾಡಿದ್ರೆ ಒಂಥರ ನನಗೇನೋ ಖುಷಿ ಕೊಡುತ್ತೆ. ನಿಮ್ಮನ್ನೆಲ್ಲ ಮಾತಾಡಿಸೋದು, ಇದು ಮಾಡೋದು, ಪ್ರತಿಯೊಬ್ಬರಿಗೂ ಅದು ಒಂದು ಇದು ಚೆನ್ನಾಗಿರುತ್ತೆ. ಕನ್ನಡ ಸಿನಿಮಾಗೆ ಕರಾವಳಿಯಲ್ಲಿ ಓಡೋದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಬೇರೆ ಸಿನಿಮಾದಲ್ಲಿ ಮತ್ತೆ ಮಾಡೋದಿಲ್ಲ ಎನ್ನುವ ನೀವು ಕೂಡ ಅದೇ ರೀತಿ ಇಲ್ಲಪ್ಪ, ಚೇಚೆ ಆ ಥರ ಏನೂ ಇಲ್ಲ. ಇಲ್ಲಿ ಎಷ್ಟೋ ಪಿಕ್ಚರ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನಿಮಗೆ ಗೊತ್ತು. 1.5 crore share. ಹಾಂ, ಏನು 1.5 ಕೋಟಿ 2 ಕೋಟಿ ಶೇರೆಲ್ಲ ಕೊಟ್ಟಿದ್ದೀರಾ ನೀವು. ಆ ಕಾಲದಿಂದ ನನ್ನ ಸಿನಿಮಾನೇ ಸೂಪರ್ ಹಿಟ್ ಮಾಡಿದ್ದೀರಾ ನೀವು. ಹಂಗಲ್ಲ, ಕೆಲವು ಸತಿ ಇತ್ತು ಅಲ್ಲಿ ಹೆಂಗಿದ್ರು ಹಿಟ್ಟಾಗುತ್ತೆ ಬಿಡು ಅಂತ ಅನ್ಕೊಳ್ಳೋ ಚಾನ್ಸ್ ಇದೆ. ಸೊ ಆ ಥರ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಗುಡ್. ಆ್ಯಕ್ಚುಲಿ ಎಲ್ಲ ಕಡೆ ಹೋಗಿ ಬರೋದು ಒಂದು ರೀತಿ. ಬಟ್ ಏನಾಗುತ್ತೆ ಅಂದರೆ ಅದು ಆ ವರ್ಕ್ ಟೆನ್ಷನ್ ಇರುತ್ತಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ವರ್ಷ ತಗೊಳ್ಳಿ ಸಿನಿಮಾ ಮಾಡೋದಕ್ಕೆ, ಆ ಲಾಸ್ಟ್ 2 months ಇದೆಯಲ್ಲ, ನಿಮ್ಗೆ ಶಾಕ್ ಆಗ್ಬಿಡುತ್ತೆ. 2 ವರ್ಷದಿಂದ ಮಾಡಿ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ಅಂತ. ಆ ಲಾಸ್ಟ್ 2 months 2 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿಬಿಟ್ಟಿರ್ತೀವಿ. ಆ ಫೈನಲ್ ಔಟ್ಪುಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಈಗ ಚೆನ್ನೈಗೆ ಹೋಗಬೇಕು, ಫೈನಲ್ ಮಿಕ್ಸಿಂಗ್ ತೆಗಿಬೇಕು, ಅದನ್ನ ಇದು ಮಾಡಬೇಕು, DI ಮಾಡಬೇಕು, ಅಪ್ಲೋಡ್ ಆಗಬೇಕು, ಈ ಥರ ಪ್ರೆಷರ್ಗಳು ಸಿಕ್ಕಾಬಿಟ್ಟಿರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸೇರಿ ಒಂದೇ ಒಂದು ಪ್ರೆಸ್ ಮೀಟ್ ಆ ಥರ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಸರ್, ಈಗ ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಿಮ್ಮ ಕಲ್ಪನೆಗೆ ಯಾಕೆ ನಿಮ್ಮನ್ನೇ ಫಿಟ್ ಮಾಡ್ತಾರೆ? ನನ್ನ ಕಲ್ಪನೆ ಬೇರೆಯವ್ರಿಗೆಲ್ಲರೂ ಒಪ್ಕೊಬೇಕಲ್ಲ. ಯಾರಿಗಾದ್ರೂ ಪ್ರಯತ್ನ ಮಾಡಿದ್ರೆ? ಇಲ್ಲ, ಮಾಡಿಲ್ಲ. ನೋಡೋಣ ಮುಂದೆ ಆ ಥರ ಏನಾರ ಕಲ್ಪನೆ ಬಂದರೆ ಖಂಡಿತ. ಇಲ್ಲಿ ತನಕ ಮಾಡಿರೋ ನಿಮ್ಮ ಕಲ್ಪನೆಗಳು ಯಾರಿಗಾದ್ರೂ? ಇಲ್ಲ, ನಾನು ಹೇಳದ್ನಲ್ಲ, ನಾನು ಬೇರೆ ಇವ್ರನ್ನ ತಗೊಳ್ಳೋದಕ್ಕೆ ಕಷ್ಟ ನನಗೆ. ಅಂದರೆ ನಾನು ಹೇಳಿದ್ನಲ್ಲ, ಟೆಕ್ನಿಷಿಯನ್ ನನಗೆ ಹೊಸಬ್ರು ಇದ್ದರೆ ತುಂಬ ಕಂಫರ್ಟಬಲ್ ನಾನು. ಈಗ ನನ್ನ ಜೊತೆ ಎಡಿಟ್ರ್ಗಳು ಯಾರನ್ನ ತುಂಬ ಎಸ್ಟಾಬ್ಲಿಷ್ ಇದ್ದರೆ ವರ್ಕೇ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಫೈನಲ್ ಕಾಪಿ ಅವ್ರಿಗೆ ಇವ್ರಿಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನನಗೆ ಫೈನಲ್ 2 ವರ್ಷ ನನ್ನ ಜೊತೆಲೇ ಇರಬೇಕು ಎಡಿಟ್ರು. ಸೊ ಅದು ಯಾರು ಒಪ್ಕೊಳ್ತಾರೆ ಅಲ್ವಾ? ಹಾಂ, ಹೌದು. ಅಂದರೆ ಎಡಿಟ್ರ್ ಜೊತೆಲಿ ಇರ್ತಾರೆ. ನಾನು ಪ್ರತಿಯೊಂದು ಸ್ಟೇಜಲ್ಲೂ ನಾನು ಇರ್ತೀನಲ್ಲ, ಸ್ವಲ್ಪ ನನಗೆ ಆ ಥರ ಇದ್ದರೆ ಕಂಫರ್ಟಬಲ್. ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆಲೇ ಇದ್ದರೆ ತುಂಬ ಸಂತೋಷ. ಆ ಥರ. ಖಂಡಿತ ಹೌದು. ಸರ್, ದರ್ಶನ್ ಜೊತೆ ಒಂದು ಸಿನಿಮಾ ಮಾಡಿದ್ದೀರಿ ತಾವು. ಹಿಂದೆ ದರ್ಶನ್ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಟ್ಟಿಗೆ ಮಾಡೋದು ಅವಕಾಶ ನೋಡೋಣ. ಪ್ರಕರಣದಾಗ ಏನು ಹೇಳ್ತೀರಿ ದರ್ಶನ್? ಅಲ್ಲ, ನಾವು ಬಂದಿರೋದು UI ಬಗ್ಗೆ ಮಾತ್ರ ಮಾತಾಡೋಕ್ಕೆ. ಓನ್ಲಿ UI. ಏನು ನನಗೆ ಅರ್ಥ ಆಗ್ತಿರೋ ನೀವು ಕೇಳ್ತಿರೋದು? ಏನು ಗ್ರೀನ್ ಸ್ಕ್ರೀನ್ ಅಂದರೆ? ನೀವು ಯಾವ್ದಾರ ಪಿಕ್ಚರ್ ಮಾಡ್ತಾ ಇದ್ದೀರಾ ಡೈರೆಕ್ಟ್? ನನಗೆ ಯಾಕೋ ಅನುಭವ ಅಲ್ಲಿ ಯಾವುದೋ ಪಿಕ್ಚರ್ ಮಾಡ್ತಿರ್ಬೇಕು, ಬಿಗ್ ಬಡ್ಜೆಟ್ ಪಿಕ್ಚರು. ಒಂದು ಗ್ರೀನ್ ಸ್ಕ್ರೀನಲ್ಲಿ ಏನೋ ಮಾಡ್ತಾ ಇದ್ದೀರಾ ನೀವು? ಏನು ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ? ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ? ಮತ್ತೆ ಹೆಂಗೆ ಹೇಳಿದ್ರೆ ಗ್ರೀನ್ ಸ್ಕ್ರೀನ್? ಇದೇ ಪ್ರಾಬ್ಲಮ್ ಆಗಿರೋದು. ಆಡಿಯನ್ಸೇ ಇಲ್ಲ ನಮ್ಗೆ ಇವಾಗ. ಎಲ್ಲರೂ ರಿವ್ಯೂ ರೈಟರ್ಸು, ಎಲ್ಲರೂ ಡೈರೆಕ್ಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸ್. ನೋಡಿ, ನಾವು ನಿಮ್ಮನ್ನೆಲ್ಲ ಮೆಚ್ಚಿಸ್ಬೇಕಾದ್ರೆ ಎಷ್ಟು ಕೆಲಸ ಮಾಡಬೇಕು ಸರ್. ಅದೇನೋ ಗ್ರೀನ್ ಸ್ಕ್ರೀನ್ ಇದ್ದಂಗೆ ಇದೆಯಲ್ಲ ಸರ್ ಅಂದ್ಬಿಟ್ರೆ ನಿಮಗೆ ಪಿಕ್ಚರ್ ನೋಡ್ಬೇಕಾದ್ರೆ ನಿಮಗೆ ನೀವೇ ಕಾಣಿಸ್ತೀರ, ಯಾವ ಸ್ಕ್ರೀನು ಕಾಣಿಸಲ್ಲ. ಅದಂತೂ ಸತ್ಯ. ಥ್ಯಾಂಕ್ ಯು. ಹಳೆ ಸಿನಿಮಾಗಳು ಸ್ವಲ್ಪ ಏನು ನೀವು ಕೊಟ್ಟಿರೋಂಥ ಮೆಸೇಜ್ ಸ್ವಲ್ಪ ಹಾರ್ಶ್ ಆಗಿದೆ. ಅದೇ ಹಾರ್ಶ್ನೆಸ್ ಇದೆ, ಈಗ ಸ್ವಲ್ಪ ಸ್ಮೂತ್ ಇದೆ. ಹಾರ್ಶ್ ಬೇಕಾ, ಸ್ಮೂತ್ ಬೇಕಾ? ನಿಮ್ಗೆ ಹಾರ್ಶ್ ಇಷ್ಟನಾ? ನೀವು ಮಾಡಿದ್ರೆ ನೀವು ಬಂದಿರೋದು. ನೋ ಅಲ್ಲ, ನಾನು ನಿಮ್ಮಿಂದ ಕೇಳ್ತಾ ಇದ್ದೀನಿ. ಯಾಕಂದರೆ ಈಗಲೂ ಒಂದೇ ಡೈಲಾಗ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಹಾರ್ಶ್ ಇಷ್ಟನಾ, ಸ್ಮೂತ್ ಇಷ್ಟನಾ? ಚೇಂಜ್ ಆಗೋ ಡೈಲಾಗ್ ಸ್ಮೂತ್ ಆಗಿದೆ, ಹಾರ್ಶ್ ಆಗಿದೆ. ಅಲ್ಲ, ನೀವು ಏನು ಕೇಳ್ತೀರೋ ಹಂಗಿರುತ್ತೆ ಇವಾಗ. ಹಾರ್ಶ್ ಇಷ್ಟನಾ ನಿಮಗೆ? ಹಂಗಲ್ಲ, ನಿಮ್ಮ ಹಳೆ ಸ್ಕ್ರಿಪ್ಟ್ಗಳು ಹಂಗಿರ್ತಲ್ಲ, ಈಗ ಹೊಸರಲ್ಲಿ
ಸ್ಮೂತ್ನೆಸ್ ತಂದಿದ್ದೀರಾ, ಸ್ವಲ್ಪ ಸೂಪರಲ್ಲಿ ಸ್ವಲ್ಪ ಸ್ಮೂತ್ ಆಗಿತ್ತು. ಹಾಂ ಸೊ ಅದ್ರ ನಂತರ ಈ ಸ್ಕ್ರಿಪ್ಟ್ ಅಲ್ಲಿ ಸ್ಮೂತ್ನೆಸ್ ಇದೆಯಲ್ಲ, ಮತ್ತೆ ಅದೇ ಎ ಮತ್ತು ಉಪೇಂದ್ರದ ಆ ಸ್ಟೈಲಿಗೆ ನೋಡಿ ಮತ್ತೆ ಅದೇ ಥರ ಮಾಡಿದ್ದೀರಾ ಅಂದ್ಬಿಡ್ತೀರಾ ನೀವು. ಆಮೇಲೆ ಇನ್ನೂ ಉಪೇಂದ್ರ ಹೊರಗೆ ಬಂದಿರಲ್ಲ ಸರ್ ಅಂದ್ಬಿಡ್ತೀರಾ. ಇದರಲ್ಲಿ ಸ್ಮೂತ್ ಆ್ಯಂಡ್ ಹಾರ್ಶ್ ಇದೆ. ನೀವು ಮಾಡಿರೋ ಸಿನಿಮಾಗಳು 20 ವರ್ಷ ಆದ್ರೂ ನೆನಪಿದೆ ಅಂದ್ರೆ ಇವತ್ತು ಸಿನಿಮಾದಲ್ಲೂ ಅದೇ ಥರ 20 ವರ್ಷ ಆದ್ರೂ ನೆನಪಿಟ್ಕೊಳ್ಳೋಂಥ ಆಸ್ನೆಸ್ ಇಲ್ಲ. ಅದನ್ನು ನೀವು ಹೇಳ್ಬೇಕ್ರೆ, ನಾನು ಹೇಳೋದ್ರೆ ಹಿಂಗೆ ಅದನ್ನು ಅಲ್ವಾ. ಅದು ನೀವು ನೋಡ್ರ ಮೇಲೆ ನೀವು ಹೇಳ್ತೀರಾ ಆ್ಯಕ್ಚುಲಿ, ಇದು ಇನ್ನೂ ಟೈಮ್ಲೆಸ್ ಸಿನಿಮಾನಪ್ಪ ಅಂತ ನೀವು ಹೇಳ್ತೀರಾ. ನೀವು ಹೇಳಿದ್ರೇ ಚಂದ ಅದು ಅಲ್ವಾ. ಇತ್ತೀಚೆಗಷ್ಟೇ ಉಪೇಂದ್ರ ಸಿನಿಮಾ 25 ವರ್ಷ ಕಂಪ್ಲೀಟ್ ಆಯಿತು. ಲೊಕೇಶನ್ಸ್ಗಳಿಗೆ ಹೋಗಿದ್ದೀರಾ ಸರ್? ನನ್ನ ಮರುಕಳಿಸಿದ್ದೀರಾ? ಹೋಗಿದ್ದೀನಿ, ಏನೂ ಗೊತ್ತಾಗ್ತಿಲ್ಲ ಎಲ್ಲಿ ಏನು ಮಾಡಿದ್ದೀನಿ ಅಂತ. ಹಂಗೆ ಚೇಂಜ್ ಆಗ್ಬಿಟ್ಟಿದೆ ಎಲ್ಲ. ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಆ ಹೋಟೆಲ್ ಒಂದು ಅಲ್ಲಿ ಮಾಡಿದ್ವಿ ನಾವು, ಅವಾಗ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದಿತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಹಾಂ, ಅಲ್ಲಿ ಒಂದೇ ಒಂದು ಬಿಲ್ಡಿಂಗ್ ಇತ್ತು ಅವಾಗ, ಈಗ ಫುಲ್ಲು ಚೇಂಜ್ ಆಗ್ಬಿಟ್ಟಿದೆ. ಮಾಡಿದ್ರಾ? ಹಾಂ ಹಾಂ ಹಾಂ, ಓಕೆ ಓಕೆ. ಇಲ್ಲ ಹೋಗಿದ್ದೆ, ಒಂದು 2-3 years ಬ್ಯಾಕ್ ಹೋಗಿದ್ದೆ ಒಂದು ಸತಿ. ಓಕೆನಾ? ಥ್ಯಾಂಕ್ ಯು ಅವರೇ. ವಿ ಆಲ್ ನೀಡ್ ಯುವರ್ ಸಪೋರ್ಟ್, ಯುವರ್ ವಿಶಸ್. ಹಾಂ, ಮಂಗಳೂರು ನಾನೇ ಇದ್ದೀನಲ್ಲ. ಇದ್ದಾರೆ, ತುಂಬ ಜನ ಇದ್ದಾರೆ ನೋಡಿ.